ಮಧ್ಯಪ್ರದೇಶದ ಛತ್ತರ್ಪುರದಲ್ಲಿ ನಡೆದ ಒಂದು ಕೌಟುಂಬಿಕ ಕಲಹ ಇದೀಗ ದುರಂತ ಅಂತ್ಯ ಕಂಡಿದೆ. ಹಲವು ವರ್ಷಗಳಿಂದ ಗಂಡ ಹೆಂಡತಿ ನಡುವೆ ನಡೆಯುತ್ತಿದ್ದ ಜಗಳ ಕೊನೆಗೆ ಒಂದು ಜೀವ ಬಲಿಯಾಗುವ ಮಟ್ಟಕ್ಕೆ ತಲುಪಿದೆ. ದೀನ್ ದಯಾಳ್ ಕುಶ್ವಾ ಮತ್ತು ನೀಲಂ ದಂಪತಿಯ ಸಂಸಾರ ಮೊದಲಿನಿಂದಲೂ ಸುಗಮವಾಗಿರಲಿಲ್ಲ. ನಿರಂತರ ಜಗಳದಿಂದ ಬೇಸತ್ತ ನೀಲಂ ತನ್ನ ತವರು ಮನೆಗೆ ತೆರಳಿ ಅಲ್ಲಿಯೇ ವಾಸವಾಗಿದ್ದರು. ಆದರೆ ಒಂದು ದಿನ ದೀನ್ ದಯಾಳ್ ಪತ್ನಿಯನ್ನು ಮನೆಗೆ ಕರೆದುಕೊಂಡು ಹೋಗುವ ಉದ್ದೇಶದಿಂದ ಆಕೆಯ ತವರು ಮನೆಗೆ ಬಂದಿದ್ನು. ಮಾತುಕತೆ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಹಳೆಯ ವಿಷಯಗಳನ್ನು ಮತ್ತೆ ಪ್ರಸ್ತಾಪವಾಗಿವೆ. ಮಾತಿಗೆ ಮಾತು ಬೆಳೆದು ವಾಗ್ವಾದ ಜೋರಾಗಿದೆ. ಕುಟುಂಬದ ಪ್ರಕಾರ ದೀನ್ ದಯಾಳ್ ಕೋಪದ ಬರದಲ್ಲಿ ಪತ್ನಿಯ ಮೇಲೆ ಹಲ್ಲೆ ನಡೆಸಲು ಮುಂದಾಗಿದ್ದಾನೆ. ಅನಿರೀಕ್ಷಿತವಾಗಿ ನೀಲಂ ಕೂಡ ತಿರುಗಿ ಪ್ರತಿರೋಧಿಸಿದ್ದಾಳೆ. ಇಬ್ಬರ ನಡುವೆ ನಡೆದ ಘರ್ಷಣೆ ವೇಳೆ ಪತಿಗೆ ಬಿದ್ದ ಒಂದು ಬಲವಾದ ಏಟು ದುರಂತಕ್ಕೆ ಕಾರಣವಾಗಿದೆ. ಗಂಭೀರವಾಗಿ ಗಾಯಗೊಂಡ ದೀನ್ ದಯಾಳ್ ಅಲ್ಲಿಯೇ ಕುಸಿದು ಬಿದ್ದಿದ್ದಾನೆ. ಕುಟುಂಬದವರು ನೆರವಿಗೆ ಧಾವಿಸುವಷ್ಟರಲ್ಲಿ ಆತ ಮೃತಪಟ್ಟಿದ್ದಾನೆ. ಈ ಘಟನೆ ಬಳಿಕ ನೀಲಂ ಸ್ವತಃ ಪೊಲೀಸ್ ಠಾಣೆಗೆ ತೆರಳಿ ನಡೆದ ವಿಚಾರವನ್ನು ಪೊಲೀಸರಿಗೆ ವಿವರಿಸಿದ್ದಾಳೆ. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ಒಂದು ಕ್ಷಣದ ಕೋಪ, ಒಂದು ನಿರ್ಧಾರ, ಒಂದು ಹೊಡೆತ ಇಡೀ ಕುಟುಂಬದ ಬದುಕನ್ನೇ ಬದಲಾಯಿಸಿ ಬಿಟ್ಟಿದೆ. ಇದೀಗ ಒಂದು ಕುಟುಂಬ ದುಃಖದಲ್ಲಿ ಮುಳುಗಿದ್ರೆ ಮತ್ತೊಂದು ಕಡೆ ಕಾನೂನು ತನ್ನ ಕೆಲಸವನ್ನು ಮಾಡುತ್ತಿದೆ. ಕಳೆದ 20 ವರ್ಷಗಳ ಅನುಭವವುಳ್ಳ ಉಪನ್ಯಾಸಕರ ನೇತೃತ್ವದಲ್ಲಿ ಆರಂಭವಾದ ಸಿಎಂ ಮೇತ್ರಿ ವಾಣಿಜ್ಯ ಪದವಿ ಹಾಗೂ ಸ್ಯಾಮ್ಯುವೆಲ್ ಮೆಮೋರಿಯಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮುಧೋಳ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಸತತ 3 ವರ್ಷಗಳಿಂದ 100% ಫಲಿತಾಂಶ ಪಡೆಯುತ್ತಾ ಬಂದಿದೆ. ಹಲವಾರು ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಹಾಗೂ ಪಿಯುಸಿಯಲ್ಲಿ ಜಿಲ್ಲಾ ಮಟ್ಟದ ರ್ಯಾಂಕ್ ಲಭಿಸಿದೆ. ನುರಿತ ಬೋಧಕರು, ಅತ್ಯಾಧುನಿಕ ಕ್ಲಾಸ್ ರೂಮ್, ಬೃಹತ್ ಲೈಬ್ರರಿ, ಆಟದ ಮೈದಾನ ಹೊಂದಿದೆ. ಪಠ್ಯದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಪ್ರವಾಸ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒತ್ತು ನೀಡಲಾಗುತ್ತೆ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ಸ್ಥಳ: ಪದ್ಮಾವತಿ ಕಾಲೋನಿ, ತಲಾಠಿ ಆಸ್ಪತ್ರೆ ಹತ್ತಿರ ಮತ್ತು ಐಶ್ವರ್ಯ ಕಾಲೋನಿ, ಆನಂದನಗರ, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9845566559 ಅಥವಾ 8050941882. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.